ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇವತ್ತು ಡಿ-ಮಾರ್ಟ್ಗೆ ಹೋಗಿ ಬರೋಣ ಅಂತಂದು ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ನಾನು. ಮನೇಲಿ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿತ್ತು. ಸೊ ಹಂಗಾಗಿ ಹೋಗಿ ತೊಗೊಂಬರೋಣ ಅಂತ ರೆಡಿಯಾಗಿದ್ದೆ. ಅವನ್ನು ಕರೆದೆ, ಬಾ ಹೋಗಿ ಬರೋಣ, ನೀನು ನೋಡ್ಕೊಂಬ ಅಂತ. ಅಂದರೆ ಅವಂಗೆ ಅಷ್ಟು ದೂರ ಬರೋಕ್ಕಾಗಲ್ಲ, ಸೌಂಡ್ಗೆಲ್ಲ ನನಗೆ ಇರೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಅವ್ವ ಬರಲಿಲ್ಲ. ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದೆ. ಹೋಗ್ಬಿಟ್ಟು ರೇಷನ್ ಎಲ್ಲ ತೊಗೊಂಡು ಬಂದೆ. ನಮ್ಮ ಯಜಮಾನ್ರು ರೇಷನ್ ಎಲ್ಲ ತೂಗಿಸಿಟ್ರೆ ಅಲ್ಲಿಗೆ ಬಂದು ಹಾಕ್ಕೊಂಬರ್ತಾರೆ ಅವರು, ಡ್ಯೂಟಿ ಮುಗಿಸ್ಕೊಂಡು 7 ಗಂಟೆ ಅಷ್ಟರಲ್ಲಿ ಬರ್ತಾರೆ ಅವರು ಸಾಯಂಕಾಲ. ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ನಾನು ಬಿಲ್ಲೆಲ್ಲ ಹಾಕ್ಸಿಡೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ, ಇದೆಲ್ಲ ಪ್ಲಾಸ್ಟಿಕ್ ಸೆಕ್ಷನ್. ಇದು ಒಳಗಡೆ ಬಂದಿದ್ದೀನಿ ನಾನು ಆಗಲೇ. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಸ್ಟೀಲ್ ಐಟಮ್ಸು, ಎಲ್ಲನೂ ಸಿಗುತ್ತೆ. ಏನು ಸಿಗಲ್ಲ ಅಂತ ಏನಿಲ್ಲ, ಎಲ್ಲನೂ ಸಿಗುತ್ತೆ. ಸ್ಟೀಲ್ ಐಟಮ್ಗಳು ಮತ್ತು ತಟ್ಟೆಗಳು, ಬೌಲು ಎಲ್ಲನೂ ಇಟ್ಟಿದ್ರು ಹೊಸ್ದಾಗಿ. ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಇದು ಹೊಸ ಕಲೆಕ್ಷನ್ ಬಂದಿದೆ ಅಂತೆ. ಸೊ ಹಂಗಾಗಿ ತುಂಬ ಚೆನ್ನಾಗಿದ್ವು. ನೋಡಿ, ಇದೆಲ್ಲ ಕುಕ್ಕರ್ಗಳು. ನಾನು ಹಂಗೆ ನೋಡಿಕೊಂಡು ಒಂದೊಂದು ವೀಡಿಯೋ ಮಾಡ್ಕೊಂಡು ಬಂದೆ ಚಿಕ್ಕದಾಗಿ. ನೋಡಿ, ಬಾಟಲು, ಪ್ಲಾಸ್ಟಿಕ್ ಬಾಟ್ಲುಗಳು ಐತೆ ಮತ್ತು ಸ್ಟೀಲ್ ಬಾಟ್ಲುಗಳು ಒಂದು ಕಡೆ ಇಟ್ಟಿದ್ದಾರೆ. ಇದೆಲ್ಲ ಪೂಜಾ ಐಟಮ್ಸು, ದೀಪಗಳು, ಬೌಲ್ಸು ಅವೆಲ್ಲ ಇಟ್ಟಿದ್ದಾರೆ ಈ ಕಡೆ. ಅದಕ್ಕೆ ನಮ್ಮ ಅವ್ವನ ಕರೀತಾ ಇದ್ದೆ, ಎಂದು ಮಾಲ್ಗೆಲ್ಲ ಬಂದಿಲ್ವಲ್ಲ, ಸರಿ ಬಾ ನೋಡ್ಕೊಂಬರುವೆ ಅಂದರೆ ಬರಲಿಲ್ಲ ಅವ್ವ. ಹಂಗಾಗಿ ಇದೆಲ್ಲ ನಾನು ವೀಡಿಯೋ ಮಾಡ್ಕೊಂಬಂದಿದ್ದೆ ಅವ್ವಂಗೆ ತೋರಿಸೋಣ ಅಂತಂದು ಹೇಳ್ಬಿಟ್ಟು. ನೋಡಿ, ಇದೆಲ್ಲ ಪ್ಲಾಸ್ಟಿಕ್ ಬಾಟಲ್ ಬೇಕಾಗಿತ್ತು. ನನ್ನ ಮಗ ಮೊನ್ನೆ ಊರಿಗೆ ಹೋದಾಗ ಇರೋ ಬಾಟ್ಲುಗಳ್ನೂ ಕಳ್ಕೊಂಬಂದಿದ್ದಾನೆ. ಎಷ್ಟು ಬಾಟಲ್ ತಂದ್ರೂ ಇರೋದಿಲ್ಲ ಅವನು. ಎಲ್ಲೋಗ್ತಾನೋ ಅಲ್ಲಲ್ಲೇ ಬಾಟಲ್ಗಳೆಲ್ಲ ಬಿಟ್ಟು ಬಂದಿರ್ತಾನೆ. ಅದಕ್ಕೆ ಬಾಟ್ಲುಗಳು ಬೇಕಾಗಿತ್ತು ಅಂತಂದು ಹೇಳ್ಬಿಟ್ಟು ಹೋದೆ ಬಾಟ್ಲು ಸೆಕ್ಷನ್ಗೆ. ನೋಡಿ, ಈ ಥರ ಗ್ರೀನ್ ಕಲರ್ ಬಾಟ್ಲು ಬೇಕಾಗಿತ್ತು. ಅದಕ್ಕೆ ಒಂದೆರಡು ಬಾಟ್ಲು ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ ನಾನು. ತುಂಬ ಚೆನ್ನಾಗಿದ್ದಾವೆ ಬಾಟ್ಲುಗಳು ಮಾತ್ರ. 60 ರೂಪಾಯಿಗೆ ಒಂದು ಬಾಟ್ಲು. ಆಮೇಲೆ ಅವನಿಗೆ ಪೆನ್ನು ಎಲ್ಲ ಬೇಕಾಗಿತ್ತು. ಮಕ್ಳಿಗೆ ಓದೋದಕ್ಕೂ ಎಲ್ಲ ಐಟಮ್ಸು ಸಿಗುತ್ತೆ ಅಲ್ಲಿ. ಪೆನ್ನು, ಬುಕ್ಸಿಂದ ಹಿಡ್ದು, ಅಂದರೆ ಇದು ನೋಟ್ಬುಕ್ಕು, ಪೆನ್ನುಗಳು, ಸ್ಕೇಲು ಎಲ್ಲ ಸಿಗುತ್ತೆ. ನನ್ನ ಮಗ ಪೆನ್ ಬೇಕು ಅಂತ ಹೇಳಿದ್ದ. ಅದಕ್ಕೆ ಅವನಿಗೆ ಪೆನ್ ತೊಗೊಳ್ಳೋಣ ಅಂತಂದು ಹೇಳ್ಬಿಟ್ಟು ಬಂದಿದ್ದೀನಿ ಇಲ್ಲಿಗೆ, ಪೆನ್ ಸೆಕ್ಷನ್ಗೆ. ಫೈಲ್ಸ್ಗಳು ಎಲ್ಲ ಬೇಕಿತ್ತು ಅವನಿಗೆ. ಹಂಗಾಗಿ ಅಲ್ಲಿಗೆ ಬಂದಿದ್ದೀನಿ ತೊಗೊಂಡೋಗೋಣ ಅಂತ. ನೋಡಿ, ಹಂಗೆ ನೋಡ್ಕೊಂಡು ಬರ್ತಾಯಿದ್ದೀನಿ ಮುಂದೆ. ಈ ಕಡೆ ಸ್ವಲ್ಪ ಊದಿನ ಕಡ್ಡಿ ಬೇಕಿತ್ತು ಅಂತಂದು ಹೇಳ್ಬಿಟ್ಟು ಊದಿನ ಕಡ್ಡಿ ಸೆಕ್ಷನ್ಗೆ ಬಂದಿದ್ದೀನಿ. ಅಷ್ಟು ಜನನೂ ಏನೂ ಇರಲಿಲ್ಲ, ಕಡಿಮೆ ಜನ ಇದ್ದರು. ಯಾವಾಗ ಹೋದ್ರು ಅಂದರೆ ಸಂಡೇ ಟೈಮ್ ಹೋಗಬಾರ್ದು. ಸಂಡೇ ಟೈಮ್ ಹೋದರೆ ತುಂಬ ರಶ್ ಇರ್ತಾರೆ. ನೋಡಿ, ಇದೇನೆ 2 ಬೇಕಾಗಿತ್ತು. ಊದಿನ ಕಡ್ಡಿ ಪ್ಯಾಕೆಟ್ 2 ತೊಗೊಂಡು ಬಂದೆ. ನಮ್ಮ ಯಜಮಾನ್ರು ಬರೋ ಅಷ್ಟರಲ್ಲಿ ಎಲ್ಲ ಬಿಲ್ ಹಾಕ್ಸ್ಕೋಬೇಕಾಗಿತ್ತು. ಹಂಗಾಗಿ ಎಲ್ಲನೂ ಫಸ್ಟು ಏನೇನು ಬೇಕೋ ಅದೆಲ್ಲನೂ ತೊಗೊಂಡು ಬಿಲ್ ಹಾಕ್ಸ್ಕೊಂಬಿಡೋಣ. ಆಮೇಲೆ ಅವ್ರು ಬಂದರೆ ಲೇಟ್ ಆಗುತ್ತೆ. ಮನೆಗೆ ಬಂದು ಬೇರೆ ಅಡುಗೆ ಬೇರೆ ಮಾಡಬೇಕಿತ್ತು ನಾನು. ಹಂಗಾಗಿ ನಂಗೆ ಏನೇನು ಬೇಕಾಗಿತ್ತು ಅದು ನನಗೆ ತೊಗೊಂಡು ಒಂದೊಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಆಮೇಲೆ ಬಿಸ್ಕೆಟ್ ಇದೆಲ್ಲನೂ ನೋಡಿ ಎಷ್ಟೊಂದಿದೆ ಬಿಸ್ಕೆಟ್ಸು. ಎಲ್ಲ ಥರದ ಬಿಸ್ಕೆಟು ಇದೆ. ಮಕ್ಕಳೇನಾದರೂ ಒಳಗಡೆ ಹೋದರೆ ಹೊರಗಡೆ ಎಲ್ಲ ಕೊಡ್ಸೋವರೆಗೂ ಬರೋಲ್ಲ ಅನಿಸುತ್ತೆ. ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋದರೆ ತುಂಬ ಆಟ ಹಿಡಿತಾರೆ ಅನಿಸುತ್ತೆ. ಅಲ್ಲಿ ಮಕ್ಕಳೆಲ್ಲ ತುಂಬ ಆಟ ಹಿಡಿತಾಯಿದ್ರು, ಅದು ಬೇಕು, ನನಗೆ ಇದು ಬೇಕು, ಚಾಕ್ಲೇಟ್ ಬೇಕು ಅಂತ. ಸೊ ನೋಡಿ, ಇದು ಬೆಡ್ಶೀಟ್ಗಳು, ಬೆಡ್ ಕವರ್ಗಳು ಸೆಕ್ಷನ್ ಇದು. ಆಮೇಲೆ ಇಲ್ಲಿ ನೋಡಿ, ಇದೊಂದು ಮ್ಯಾಟ್ ಅಂತೆ. ಇದು ನನಗೆ ಗೊತ್ತಿರಲಿಲ್ಲ, ಈ ಥರನೂ ಮ್ಯಾಟ್ಗಳು ಬಂದೈತೆ ಅಂತ. ನೋಡಿ, ವೈಟು ಡಾಟ್ ಥರ ಐತೆ ಈ ಮ್ಯಾಟ್ಗೆ. ನಾನು ಇದು ಮ್ಯಾಟ್ ಅಂದ್ಬಿಟ್ಟು ಅದನ್ನೇ ತಿರ್ಗಾ ನೋಡ್ತಾಯಿದ್ದೀನಿ. ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಆ ಥರದ ಮ್ಯಾಟ್ ನೋಡಿದ್ದು ನಾನು. ನೋಡಿ ಯಾವ ಥರ ಇದೆ ಅದು. ಆಮೇಲೆ ಅದು ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಅದು ಮ್ಯಾಟು. ಅದು ನೋಡ್ಕೊಂಡು ಬಂದೆ, ವೈಟ್ ಕಲರ್ದು.
ಇದೇ ಫಸ್ಟ್ ಟೈಮ್ ಆ ಥರದ ಮ್ಯಾಟ್ಗಳು ನೋಡಿದ್ದು ನಾನು. ಇದೆಲ್ಲ ಬಟ್ಟೆ ಸೆಕ್ಷನ್ನು ಚಿಕ್ಕ ಮಕ್ಕಳಿಗೆ. ನಂದು ರೇಷನ್ ಎಲ್ಲ ತೊಗೊಂಡಿದ್ದಾಗಿತ್ತು, ಸುಮ್ಮನೆ ಒಂದು ರೌಂಡಿಂಗ್ ಬಂದೆ ಅಷ್ಟೇ. ಯಾಕೆಂದರೆ ನಮ್ಮವ್ವ ಬರಲಿಲ್ವಲ್ಲ, ಕರ್ಕೊಂಡೋಗೋಣ ಅಂದರೆ ಬರೋದಿಲ್ಲ ಅಂತಾರೆ ಎಲ್ಲಾದರೂ ಕರ್ಕೊಂಡೋಗೋಣ ಅಂದರೆ. ಅದಕ್ಕೆ ಅವ್ರಿಗೆ ತೋರಿಸೋಣ ಅಂತಂದೇಳ್ಬಿಟ್ಟು ಎಲ್ಲನೂ ವೀಡಿಯೋ ಮಾಡ್ಕೊಂಬಂದೆ. ನೋಡಿ ಇದೆಲ್ಲ ಮ್ಯಾಟ್ಗಳು, 49 ರೂಪಾಯಿ ಇದು ಮ್ಯಾಟು. ನೋಡಿ ಅಷ್ಟೂ ಹಾಕಿದ್ದಾರೆ, ಎಲ್ಲ 49 ರೂಪಾಯಿನೇ ಮ್ಯಾಟ್ಗಳು. ಆಮೇಲೆ ಇದೆಲ್ಲ ಸ್ಲಿಪ್ಪರ್ ಸೆಕ್ಷನು, ಶೂಗಳು, ಸ್ಲಿಪ್ಪರು, ಆ ಸೆಕ್ಷನು. ಸುಮ್ಮನೆ ಒಂದು ರೌಂಡ್ ಹಂಗೆ ಬಂದಿದ್ದೀನಿ ನಾನು ಅಷ್ಟೇ, ನಾನೇನು ತೊಗೊಂಡಿಲ್ಲ. ಆಮೇಲೆ ಬಟ್ಟೆ, ಚಿಕ್ಕ ಮಕ್ಕಳು ಬಟ್ಟೆಗಳಿದು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ಟೆ ಸೆಕ್ಷನು. ಚಿಕ್ಕ ಮಕ್ಕಳಿಗೆ ಇವಾಗ ಚಳಿ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ಟೆ ಅಂತೂ ತುಂಬ ಚೆನ್ನಾಗಿದ್ದಾವೆ ಇವು. ಸೊ ಅಲ್ಲಿಂದ ಮುಂದೆ ಬರ್ತಾ ನೋಡಿ, ಇದು ಟ್ರಾಲಿ ಬ್ಯಾಗು, ಟ್ರಾಲಿ ಸೂಟ್ ಕೇಸು. ಸೊ ಅಲ್ಲಿಂದ ನನಗೆ ಅಕ್ಕಿ ಬೇಕಾಗಿತ್ತು, ಅಕ್ಕಿ ತೊಗೊಂಡು ಬರೋಣ ಅಂತಂದೇಳ್ಬಿಟ್ಟು ಅಕ್ಕಿ ಸೆಕ್ಷನ್ನಿಗೆ ಬಂದೆ ನಾನು. ರೈಸೇ ತೊಗೊಳ್ಳೋದು ಯಾವಾಗೂ. ನೋಡಿ ತುಂಬ ಚೆನ್ನಾಗಿತ್ತು, 70 ರೂಪಾಯಿ kg ಹಾಕಿದ್ರು. ಒಂದು 10-12 kg ಏನೋ ಬಂತು ಅದು. 2 ಕವರ್ಗೆ ಹಾಕ್ಕೊಂಡು ತೊಗೊಂಡು ಬಂದೆ ನಾನು. ಜನನೂ ಏನಷ್ಟು ಇರಲಿಲ್ವಲ್ಲ, ಬೇಗ ಹಾಕ್ಕೊಂಡು ತೊಗೊಂಡು ಬಂದೆ ನಾನು. ಬರೋವಾಗ ಹಂಗೆ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬಂದೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೇನು ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.